ಆರತಿ ಬೆಳಗಿದೆವೋ ನಮ್ಮ ದೇವಾದಿ ದೇವನಿಗೆ ಆರತಿ ಬೆಳಗಿದೆವೋ ನಮ್ಮ ನಾಗೋಜಿ ಬಾಬನಿಗೆ ಆರತಿ ಬೆಳಗಿದೆವೋ ನಮ್ಮ ದೇವಾದಿ ದೇವನಿಗೆ ಆರತಿ ಬೆಳಗಿದೆವೋ. ಹೋಗ್ಬೇಡಿ. ನಿಮ್ ಜೊತೆ ಮಾತಾಡ್ಬೇಕು. ದಿಗಂಬರಾವ್ಗೆ ಮದ್ವೆ ನಿಶ್ಚಯ ಮಾಡ್ಬೇಕು ಅಂತ ನಿಮ್ಮೆಲ್ರಿಗೂ ಗೊತ್ತು. ಭಾಮ ಅವ್ರ ಜೊತೆ ಮಾತಾಡಿದಾಳೆ. ನಿಶ್ಚಯ ಮಾಡ್ಕೊಳಕ್ ಮುಂಚೆ ಮೈನಿಯಿಂದ ಹೆಣ್ಣಿನ ಕಡೆಯವರು ಯಾರೋ ಒಬ್ರು ಇಲ್ಲಿಗೆ ಬರ್ತಾರೆ. ವರನ್ ಬಗ್ಗೆ ವಿಚಾರಿಸ್ಬೇಕಲ್ವಾ? ಅದ್ಗೆ ನಮ್ದು ಒಳ್ಳೆ ಹೆಸರು ಅಂತಸ್ತು ಇರೋ ಕುಟುಂಬ, ನಮ್ ಬಗ್ಗೆ ಅವ್ರು ವಿಚಾರಿಸೋದೇನು? ಅದು ಸಂಪ್ರದಾಯ. ಇದು ಸಹಜ ಅಂತ ನಿಮಗ್ ಗೊತ್ತಿಲ್ವಾ? ನಿಮಗಿಷ್ಟ ಇದ್ರು ಇಲ್ದೇ ಇದ್ರು ಅವ್ರಿಲ್ಲಿಗ್ ಬರ್ತಾರೆ. ನಾನ್ ಹೇಳೋದೇನಂದ್ರೆ, ನಮ್ಮ ಮನೆಗ್ ಬರೋ ಹೆಣ್ಣಿನ ಕಡೆಯವ್ರ ಮುಂದೆ ನೀವೆಲ್ಲ ಖಂಡಿತ ಗೌರವ ಮರ್ಯಾದೆಯಿಂದ ನಡ್ಕೋಬೇಕು. ಯಾರು ಅನವಶ್ಯಕವಾದ ವಿಷಯಗಳನ್ನ ಮಾತಾಡೋ ಹಾಗಿಲ್ಲ. ಹುಚ್ಚುಚ್ಚಾಗಿ ಮಾತಾಡಬಾರ್ದು. ನಾನು ಅಲ್ಲೇ ಇರ್ತೀನಿ. ನಾನು ಮಾತಾಡಿ ಅಂತ ಹೇಳಿದ್ರೇನೆ ಮಾತಾಡ್ಬೇಕು. ಅವ್ರು ಏನೇ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ನೀವು ಬಾಯ್ ತೆಗಿಯೋ ಅವಶ್ಯಕತೆ ಇಲ್ಲ. ಅದ್ಕೆ ನೀವು ಹೇಳ್ದ ಹಾಗೆ ಇರ್ತೀವಿ. ಆದ್ರೆ ಆ ಬರೋ ವ್ಯಕ್ತಿ ಅಣ್ಣನ ಬಗ್ಗೆ ಕೇಳಿದ್ರೆ ಏನ್ ಉತ್ತರ ಕೊಡೋದು ಅಂತ. ಅದ್ಕೆ ನೀವು ಹೇಳ್ದ ಹಾಗೆ ಇರ್ತೀವಿ. ಆದ್ರೆ ಆ ಬರೋ ವ್ಯಕ್ತಿ ಅಣ್ಣನ ಬಗ್ಗೆ ಕೇಳಿದ್ರೆ ಏನ್ ಉತ್ತರ ಕೊಡೋದು ಅಂತ. ಅದೇ ಅದ್ಕೆ ಮದ್ವೆ ಗಂಟಿನ ತಂದೆ ಶ್ರೀಧರ್ ರಾವ್ ಅವರು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ? ನಾನು ಅವ್ರಿಗೆ ಉತ್ತರ ಹೇಳ್ತೀನಿ. ನೀವ್ ಯಾರಾದ್ರೂ ಬಾಯ್ ಬಿಟ್ರೆ ನಾನು ಸಹಿಸೋದಿಲ್ಲ. ಅರ್ಥ ಆಯ್ತಾ? ಸ್ಪಷ್ಟವಾಗಿ ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಮನ್ಸಿಗೆ ಇಷ್ಟ ಆಗೋ ತರ ನಡೀತಾ ಇದೆ ಅಲ್ವಾ? ಆದ್ರೂ ಯಾಕೆ ಚಿಂತೆ ಮಾಡ್ತಿದ್ಯಾ? ಪಾಂಡು, ನೀನ್ ಕೂಡ ಯಾಕೆ ನನಗ್ ಕಾಟ ಕೊಡ್ತಿದ್ಯಾ? ಅಂದ್ರೆ ಬೇರೆಯವ್ರು ಯಾರಾದ್ರೂ ನಿನ್ ಕಾಟ ಕೊಡ್ತಿದಾರಾ? ನಿನಗ್ ಕಾಟ ಕೊಟ್ಟವ್ರ ಹೆಸರು ಹೇಳು, ನಾನು ಅವ್ರ ಕತೆ ನೋಡ್ಕೋತೀನಿ. ಹೊರಗಿನವ್ರಲ್ಲ, ನಮ್ ಮನೇಲಿರೋರೆ. ಮನೇಲಿರೋರಾ? ಅವ್ರೇನ್ ಮಾಡಿದ್ರು ಹುಡ್ಗಿ? ಪಾಂಡು, ನಿನಗ್ ಚೆನ್ನಾಗ್ ಗೊತ್ತು ಅಲ್ವಾ ನನಗ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ. ಆದ್ರೆ ಮನೆಯವರು ಮದ್ವೆ ಮಾಡ್ಕೊಂತ ಪೀಡಿಸ್ತಿದ್ದಾರೆ. ನನಗ್ ಮದ್ವೆ ಆದ್ರೆ ನನ್ನ ಅತ್ತೆ ಮನೆಗ್ ಹೋಗ್ಬೇಕಾಗತ್ತೆ ಪಾಂಡು. ನನ್ಗ್ ಅಲ್ಲಿಗ್ ಹೋಗಕ್ ಇಷ್ಟ ಇಲ್ಲ. ನಾನು ಅಲ್ಲಿಗ್ ಹೋದ್ರೆ ನನ್ ಪಾಂಡುರಂಗನ್ನ, ನಿನ್ನನ್ನ, ಅಮ್ಮ ಅಪ್ಪ ಎಲ್ರೂನು ಬಿಟ್ಟು ಹೋಗ್ಬೇಕು. ಒಂದ್ ವೇಳೆ ನನಗ್ ಮದ್ವೆ ಆದ್ರೂ ನನ್ನ ಅತ್ತೆ ಮನೆಗ್ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ಹುಡ್ಗಿ, ನೀನು ಅಮಾಯಕಿ. ಮದ್ವೆ ಆದವ್ರೆಲ್ರು ಅತ್ತೆ ಮನೆಗೆ ತಪ್ಪದೆ ಹೋಗ್ಲೇಬೇಕಾಗುತ್ತಲ್ವಾ? ನೀನೇ ನೋಡು, ಮುತ್ಕಮ್ಮ, ನಿಮ್ಮಮ್ಮ ಮತ್ತೆ ನಮ್ಮಮ್ಮ ಮದ್ವೆ ಆದ್ಮೇಲೆ ಅವ್ರ ತವ್ರ ಮನೆ ಬಿಟ್ಟು ಅತ್ತೆ ಮನೆಗ್ ಬಂದಿದಾರಲ್ವಾ? ಅವ್ರೆಲ್ರು ಈಗ ಸಂತೋಷವಾಗೇ ಇದಾರಲ್ವಾ? ನೀನೇನೇ ಹೇಳಿದ್ರು ನಾನ್ ಕೇಳಲ್ಲ. ಅವ್ರೆಲ್ರು ಅತ್ತೆ ಮನೆಗ್ ಹೋಗಿದ್ದಾರೆ, ಆದ್ರೆ ನಾನ್ ಹೋಗಲ್ಲ. ನನ್ ಪಾಂಡುರಂಗನ ಒಂಟಿಯಾಗ್ಬಿಟ್ಟು ನಾನ್ ಹೇಗ್ ಹೋಗಕ್ಕಾಗುತ್ತೆ? ಇಲ್ಲ, ನಾನ್ ಹೋಗಲ್ಲ. ಅರೆ, ಅವನು ಇಲ್ಲೇ ಬಿಟ್ಟೋಗು ಅಂತ ಯಾರು ಹೇಳಿದ್ರು? ಅಂದ್ರೆ ಪಾಂಡು, ಅರೆ ನೀನ್ ಕರಿಯಪ್ಪನ್ ಕೂಡ ನಿಮ್ ಅತ್ತೆ ಮನೆಗ್ ತಗೊಂಡೋಗು, ಅಷ್ಟೇ ಸಮಸ್ಯೆ ತೀರೋಗುತ್ತೆ.
ನಿಜ ಪಾಂಡು, ಹಾಗ್ ಮಾಡ್ಬೋದು ಅಲ್ವಾ? ನಿಮ್ಗೆ ಯಾರು ಬೇಕು? ನಮಸ್ಕಾರ, ನನ್ನ ಹೆಸರು ಶಿವಪ್ಪ. ಮೈನಿಯಿಂದ ಬಂದಿದ್ದೀನಿ. ಸಕ್ಕು ಅವ್ರ ತಂದೆ. ಅವಳ ಮದುವೆ ಸಂಬಂಧದ ಬಗ್ಗೆ. ನೀವು ಬಂದಿದ್ದೀರಾ ಅಂತ ಅಮ್ಮವ್ರಿಗೆ ಹೇಳ್ತೀನಿ, ಬಂದೇ ಇರಿ. ಮನೆ ತುಂಬ ವಿಶಾಲವಾಗಿದೆ. ಹಣವಂತರು ಅನ್ನೋದು ಮನೆ ನೋಡಿದ್ರೇನೆ ಗೊತ್ತಾಗ್ತಿದೆ. ಐಶ್ವರ್ಯವಂತರು. ಪಾಂಡುರಂಗ, ಇದೆಲ್ಲ ನಿನ್ನ ಕೃಪೆನೆ. ಪಾಂಡುರಂಗ, ಇದು ಸಕ್ಕು ಮದುವೆಗೆ ಸಂಬಂಧಪಟ್ಟಿರೋ ವಿಷಯ. ನನಗೆ ಒಳ್ಳೆ ನಿರ್ಧಾರ ತಗೊಳ್ಳೋ ಶಕ್ತಿ ಕೊಡು. ಏನಿದು ಗುಮಾಸ್ತ ಅವ್ರೆ, ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳ್ಬೇಕಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರಾಮಕೃಷ್ಣ ಹರಿ. ಕೆನ್ನೆಗ್ ಬೋರಿಸ್ಬೇಕು ಅನ್ನಿಸ್ತಿದೆ. ತಗೊಳ್ಳಿ, ಆ. ಬೆಲ್ಲದ ನೀರ್ ತಗೊಳ್ಳಿ. ಪರವಾಗಿಲ್ಲ, ಬೇಡ. ತುಂಬಾ ದೂರದಿಂದ ಬಂದಿದ್ದೀರಾ, ಸುಸ್ತಾಗಿರ್ತೀರಾ ಅಲ್ವಾ? ಮನೆಗ್ ಬಂದಿರೋ ಅತಿಥಿಗಳಿಗೆ ಬೆಲ್ಲದ ನೀರ್ ಕೊಡೋದು ಸಂಪ್ರದಾಯ. ಮುಜುಗರ ಮಾಡ್ಕೋಬೇಡಿ, ತಗೊಳ್ಳಿ, ಕುಡೀರಿ. ವತ್ಸಲ, ನೀನು ವಾಡಿಕೆ ಮರ್ತು ಬಿಟ್ಟಿದ್ಯಾ ಅನ್ನಿಸ್ತಿದೆ. ಅವ್ರೀಗ ನಮ್ಮ ಮನೆಯಲ್ಲಿ ನೀರು ಕೂಡ ಕುಡಿಯೋದಿಲ್ಲ. ಮಗಳ ಅತ್ತೆ ಮನೆಯಲ್ಲಿ ಮೊಮ್ಮಗು ಹುಟ್ಟೋವರೆಗೂ ಒಂದ್ ಹನಿ ನೀರು ಕೂಡ ಮುಟ್ಟಲ್ಲ. ಈ ವಿಷಯನ ನೀನ್ ಹೇಗ್ ಮರ್ತು ಬಿಟ್ಟೆ? ಅಯ್ಯೋ, ಅದು ಸಂಪ್ರದಾಯದಲ್ಲೆಲ್ಲ ಏನಿದೆ ಪಾಲಿಸ್ಬೇಕು, ಹೌದಲ್ವಾ? ಹೌದು, ಆದ್ರೆ ಸಂಬಂಧ ಇನ್ನೂ ನಿಶ್ಚಯ ಆಗಿಲ್ವಲ್ಲ. ಅಂದ್ರೆ ಸಂಬಂಧ ನಿಶ್ಚಯ ಆದ್ಮೇಲೆನೆ ಸಂಪ್ರದಾಯ ಪಾಲಿಸೋದಲ್ವಾ? ಅವರು ಸಂಬಂಧ ನಿಶ್ಚಯ ಮಾಡ್ಕೊಳಕ್ಕೆ ಬಂದಿದ್ದಾರೆ. ನೀನು ಒಳಗಡೆ ಹೋಗು, ಮೈದ್ನ ಅವ್ರನ್ನ ಕಳ್ಸು. ಮನೇಲೇ ಇದ್ದಾರೆ ತಾನೆ? ಇದಾರೆ. ನಿಮ್ಮ ಮಗಳು ಸಂಸಾರ ಮಾಡೋ ಮನೆ ನೋಡಕ್ ಬಂದಿದ್ದೀರಾ? ಬರ್ಲೇಬೇಕು. ತಂದೆಯಾಗಿ ಅದು ನಿಮ್ಮ ಕರ್ತವ್ಯ. ನಾನೇ ಸತ್ಯಭಾಮಾಗ್ ಹೇಳಿದ್ದೆ ನಿಮ್ಮನ್ನ ನಮ್ಮ ಮನೆ ಕಳ್ಸು ಅಂತ. ಇವ್ರು ಮುಂದಾಲೋಚನೆಯಿಂದ ಮಾತಾಡ್ತಿದ್ದಾರೆ. ತುಂಬಾ ಬುದ್ಧಿವಂತೆ. ನಮಸ್ಕಾರ. ನಮಸ್ಕಾರ, ನಾನು ಗಜಾನನ ರಾವ್. ಹೌದಾ? ರಾಮಕೃಷ್ಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ, ನಾನು ಗಜಾನನ ರಾವ್. ಹೌದಾ? ರಾಮಕೃಷ್ಣ. ನಮಸ್ತೆ.